ಸೌಜನ್ಯ ಅವ್ರ ಮನೆಗೆ ಹೋಗೋದಂತ ಅರ್ಧ ತಾರೀಕು ಹೋದ್ರು 1 ಕಿಲೋಮೀಟರ್ ನಡ್ಕೊಂಡು ಹೋದ್ರು. ನಾವಂದ್ರೆ ಬೈಕ್ ತಂದಿರ್ತೀರ ಫಸ್ಟ್ ನಾವು ಫಸ್ಟ್ ಬೈಕ್ ತಂದಿರ್ತೀರ. ಗಣಪ ವಿಘ್ನೇಗ ಕಾಪಾಡಪ್ಪ. ದೈವಮೇ ಎಲ್ಲ ಅಲ್ಲವರಿಯ ಮಾಡ್ಕೊ. ಇವೆಲ್ಲ ಮಾಮೂಲು ಕಂಟ್ರೋಲ್ ಇದು ಮಿಡ್ ನೈಟ್ ಆಗಿದೆ. ತುಂಬ ಡೇಂಜರು. ಆದಷ್ಟು ಸೇಫ್ಟಿಯಿಂದ ಹೋಗೋದು ಎಲ್ಲ ನಮಗೆ ಒಳ್ಳೇದು. ಇಲ್ಲ ಅಂದರೆ ಇಲ್ಲಪ್ಪ ಇದ್ದಾನೆ ನೋಡಿ ನವೀನಾಥ ಇದು ಭಯ ಇಲ್ಲದ ದೇವ ನೋಡಿ ನೋಡ್ತಿಲ್ಲ. ನಮಗೆ ನಮ್ಮ ಗುಂಪಲ್ಲಿ ಒಬ್ಬ ಒಳ್ಳೆ ಧೈರ್ಯವಾದ ಹುಡುಗನು. ಆಪೋಸಿಟ್ ಗಾಡಿ ಎಲ್ಲ ಬಂದರೆ ತುಂಬ ಡೇಂಜರು. ಬರ್ತಾರೆ ಆದಷ್ಟು ನೋಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಭಾರಿ ಕಷ್ಟ. ನಾವು ನೋಡಿ ಈ ಥರ ಟಾರ್ಗೆಟ್ ನೋಡಿ ಏನು ಕಾಣ್ತಾರ ನೋಡಿ ಆಚೆ ಕೊಡ್ತಾರೆ ನೋಡಿ ರೋಡ್ ಕಾಣ್ತೈತಲ್ಲ ಅಲ್ಲೇ ನವೀನ ಬಾಯಿ ಕಡೆಗೆ ಸೈಡ್ಗೆ ತಮಾಷೆ ಆಡೋದು. ಅಲ್ಲಿ ಹುಡುಗರು ಎಂತ ಡೇಂಜರ್ ಅದು. ತುಂಬಾ ಡೇಂಜರ್ ಗಾಯ್ಸ್ ಇದು ನೋಡ್ಕೊಳ್ಳಿ. ಯಾರು ನಡ್ಕೊಂಡೆಲ್ಲ ಟ್ರಾವೆಲ್ ಮಾಡಕ್ ಬರಬೇಡಿ ದಯವಿಟ್ಟು. ನಡ್ಕೊಂಡು ಟ್ರೆಕ್ಕಿಂಗ್ ಮಾಡೋದಿಲ್ಲ ಗಾಯ್ಸ್. ಬೈಕ್ ಇರ್ಬೇಕಿಲ್ಲ ಕಾರ್ ಇರ್ಬೇಕಷ್ಟೇ. ಬಸ್ಸಲ್ಲಿ ಬಂದ್ರು ಅಂತ ನಮ್ಮ ಹತ್ರ ದುಡ್ಡು ಇಲ್ಲದೇ ಪರದಾಡ ರೇಂಜ್. ನಾವು ಬಸ್ಸಲ್ಲಿ ಬಂದು 1 ಕಿಲೋಮೀಟ್ರ್ ಮಧ್ಯಾಹ್ನದಿಂದ ತಿರುಗಿ ಸಂಜೆ ತನಕ ನಮ್ಮ ಮ್ಯಾಪ್ ಟ್ರೆಕ್ಕಿಂಗ್ ಮಾಡಿ. ನಮ್ಮ ಮ್ಯಾಪ್ ಐತಲ್ಲಪ್ಪ ಅಲ್ಲಿ ಮ್ಯಾಪ್ ಇದೆ. ನಮ್ಮ ಗುಂಪಲ್ಲಿ ದೊಡ್ಡ ಮ್ಯಾಪು. ಹೀಗೆ ಹೋದ್ರೆ ಪಾಂಡುಪುರ ಬರುತ್ತಾ? ಬೂಟ್ ನಾವು ಇದೆ ಬೋರ್ಡು ಪ್ರಣವ್ ಲಾಡ್ಜ್ ಕನ್ವೆನ್ಷನ್ ಹಾಲ್ ನೋಡ್ಕೊಳ್ಳಿ ಇದೆ. ಏನಂತ ಸೊ ಆ ಕಡೆ ತೋರಿಸು ಮಚ್ಚ. ತುಂಬ ಡೇಂಜರಸ್ ಇದೆಲ್ಲ. ಬಿಡಿ ಬಿಡಿ ಅವ್ರ ಸೈಡಲ್ಲಿ ಹೋಗ್ಲಿ ಅವರು. ನೀವು ಯಾರು ರಿಸಲ್ಟ್ ಇರೋ ತೋರಿಸ್ಬಿಡು ಮಚ್ಚ ಅಷ್ಟೇ. ಹಾಗೇ ಇರಿ ಗಾಯ್ಸ್, ರೂಮೆಲ್ಲ ತೋರಿಸ್ತೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್ ಇದು ಕನ್ವೆನ್ಷನ್ ಹಾಲು. ಗಣಪ ವಿಘ್ನೇಗ ಕಾಪಾಡಪ್ಪ. ದೈವಮೇ ಎಲ್ಲ ಅಲ್ಲವರಿಯ ಮಾಡ್ಕೊ. ಮತ್ತೆ ಇದೆಲ್ಲ ನಮ್ಮ ಕಾರ್ಗಳು ತೋರಿಸಿ ಮತ್ತೆ ಇದು ನಮ್ಮ ಕಾರ್ ನೋಡಿ ಗೈಸ್, ಇದೆಲ್ಲ ನಮ್ಮದೇ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಿಲ್ಡಪ್ ಅಷ್ಟೇ ನಾವು ಕೊಡೋದು. KSRTC ಬಸ್ ನಮ್ದಪ್ಪ. ಯಾಕೆಂದ್ರೆ ನೋಡಿ ಗೈಸ್ ಫ್ರೀ ಅಲ್ವಾ. ಇದೆ ವಾಚ್ಮ್ಯಾನು ನಮಗೆ. ಇದು 2ನೇ ವಾಚ್ಮ್ಯಾನ್. ಇದು ಯಾವನೇ ಇವನು ತಲೆಗೆ ಕೈ ಹಾಕ್ತಾನೆ. ಫಿಶು ಆಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಬೇಕಾದ್ರೆ ಹೊರಗಡೆ ಒಂದು ವ್ಯೂ ತೋರಿಸ್ಬಿಡ್ತೀನಿ ಬೇಕಾದ್ರೆ. ಅದಕ್ಕೆ ಅಷ್ಟೇ 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 ಅಷ್ಟೇ.
ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್ ಸಮಾಧಾನ. ಬಾಳ ನವೀನ. ಕತ್ತೆ ಬಾಲ ಕುದುರೆ ಜುಟ್ಟು. ನೋಡಿ ಗೈಸ್ ಇಷ್ಟೇ. ಕತ್ಲೆ ಏನು ಕಾಣಲ್ಲ. ಕತ್ಲೆ ಏನು ಕಾಣಲ್ಲ. ಇದು ಅವ್ರದ್ದೆಲ್ಲ ಇದು ರೂಮಲ್ಲಿ ಇರ್ತಾರಲ್ಲ ಅವರು. ಗೈಸ್ ರೂಮ್ಸ್ ಇದು ಬಾತ್ರೂಮ್ ಅಂತ ತಿಳ್ಕೊಬೇಡಿ. ಇದು ಮಾತ್ರ ಬಾತ್ರೂಮ್. ಲೈಟ್ ಆನ್ ಮಾಡಿದ್ರು ಲೈಟ್ ಏನಾಗಿಲ್ಲ. ಆನಾಗಿಲ್ವಾ? ನೋಡಿ ಇದೆ ಬೇಕಾರೆ ನೆಲ ಜಾರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಇದ್ರೆ ಬೀಜ 2 ಒಳಕ್ಕೆ ಹೋಗುತ್ತೆ. ಏ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ನಾವು ಬಂದಾಗ ಟಾರ್ಚರ್ ಮಾಡ್ರ ಒಬ್ರು ಸೈಡ್ ಒಳಗೆ ಪಕ್ಕ ತೋರ್ಸಿನ ಆಗೇರಿ ನಿಮಿಷ. ಏನು ಕಾಣಲ್ಲ. ಕಾಣದಿರಿ ಇದನ್ನ ನೋಡ್ಬಿಟ್ಟು ನಾವು ಸ್ಮಶಾನ ಅಂತ ಅನ್ಕೊಂಡಿದ್ದ ನಮ್ಮ ಹುಡುಗವನ ಇಲ್ಲಿ. ಇವನೇ ನೋಡ್ಕೊಳ್ಳಿ, ಎಲ್ಲಿಂದ ಎಲ್ಲಿವರೆಗೂ ಹೋದ್ರು ಸ್ಮಶಾನ ಅಂತ ಹೇಳಿದವನು. ಹುಚ್ಚ ಇಟ್ಕೊಂಡಿದ್ದೆ, ಡೈಪರ್ ಹಾಕಿದೆ. ಇನ್ನೊಬ್ಬ ಅವನೇ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ನವೀನ ಅಂತ ಅವನು ಎದುರ್ಕೊಂಡ. ನೋಡಿ ಗೈಸ್ ಇಷ್ಟೇ. ಆದರೆ ಇದು ಸ್ಮಶಾನ ಅಲ್ಲ, ಯಾರು ಎದುರ್ಕೋಬೇಡಿ. ಇದು ತೋಟ ಮತ್ತು ಸುತ್ತಮುತ್ತ ಇರೋದಷ್ಟೇ. ನೋಡಿ ರೆಸ್ಟೋರೆಂಟು ಆ ಥರ. ಗೈಸ್ ನೋಡಿ ಗೈಸ್, ಇವನೇ ನವೀನ. ನವೀನ 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 ಇವನೇ ಗೈಸ್. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ. ನೋಡಿ ನೋಡಿ ಗೈಸ್ ಲೈಟು ನೋಡಿ ಗೈಸ್. ನೋಡಿ ಗೈಸ್ ಎಷ್ಟು ಪರದಾಡ್ತಾವನೆ. ಹಾಂ ಗೈಸ್ ಓಪನ್ ಆಗ್ತಿಲ್ವಂತೆ. ನವೀನ ಓಪನ್ ಮಾಡುವ. ಬಿಕ್ಲ ಅವನ್ ನಾನ್ ಎತ್ತೀನಿ ಅಂತ ಅರ್ಕತವನೆ. ಲೋ ಏನ ಇರು ಇರು ಓಪನ್ ಆಗ್ತಿಲ್ವಂತೆ. ಓಪನ್ ಆಯ್ತಲ್ವ? ಓಪನ್ ಆಯ್ತದೆ. ಏ ಇರು ಇರು ಒಂದು ನಿಮಿಷ. ಹೆಂಗೆ ನೋಡು ಲಾಕು. ಗೊತ್ತು ಗೈಸ್. ಓಪನ್ ಆಯ್ತು. ಮತ್ತೆ ಇನ್ನೊಂದೇನು ಇದು ಇದು ಚುಚ್ಚಿದ್ರೆ ಲೈಟ್ ಲೈಟ್ ಆನ್ ಆಯ್ತದೆ ಅಷ್ಟೇ. ನೋಡಿ ಇದೆ ನನ್ನ ಚಾರ್ಜರು. ಇದು ವಿವೋ Y29 ಚಾರ್ಜರ್. ಇದು ಮಿರರ್ ಗೈಸ್. ನೋಡಿ ಗೈಸ್ ಈ ವಿಡಿಯೋ ಮಾಡಿದ ಪುಣ್ಯಾತ್ಮ ನಾನೇ, ನೋಡ್ಕೊಬಿಡಿ. ವೆರಿ ಸ್ಮಾರ್ಟ್. ನನ್ನ ಫೇಸು ಎಲ್ಲೂ ಕಾಣಿಸ್ತಿಲ್ಲ. ಸೊ ಕಾಣಿಸ್ತಿಲ್ಲ ಅನ್ನೋದು ಬೇಜಾರಲ್ಲ. ಆದರೆ ಬಾತ್ರೂಮ್ ಐತೆ ಅವ್ನು ಮಾಡ್ತಾವನೆ, ತೋರ್ಸಾ ಇದ್ದಿಲ್ಲ ಅದನ್ನ ಅಷ್ಟೇ. ನೋಡಿ ಗೈಸ್ ಈ ಅಡಪ ಕೂಡ ಹೆಂಗ ಆರಾಕವ್ ನೋಡಿ ಗೈಸ್. ಇಲ್ಲೆಲ್ಲ ಬರೀ ಇಂಥದೆಯಾ? ನೋಡ್ಕೊಬಿಡಿ ಗೈಸ್. ಮತ್ತೆ ಇದೇನೋ ಹಾಕವ್ರೆ, ನಿಮ್ಗೆ ಏನಾರು ಅಕಸ್ಮಾತು ಇಂಗ್ಲೀಷ್ ಏನಾರು ಬಂದರೆ ನೋಡ್ಕೊಳ್ಳಿ ಆಯ್ತಾ. ಹಾಂ ಮಚ್ಚ ನೀಟ್ ಕಂಡೀಷನ್ ತೋರಿಸು ನಿಜ. ನೀಟ್ ಕಂಡೀಷನ್ ಇದೆ. ನೋಡಿ ಗೈಸ್ ಬಾತ್ರೂಮು ಇದೇನಿದೊಂದು ಚೂರು ತೋರಿಸಿ ಇಲ್ಲಿ. ನೋಡಿ ಹಿಂಗೈತೆ. ಅಂದರೆ ಇಲ್ಲಿ ನವೀನ ಅಂತ ಒಬ್ಬ ಅವನೇ ಎಲ್ಲ. ನೋಡಿ ಗೈಸ್ ನೋಡಿ ಗೈಸ್ ಮಿರರ್ ಐತೆ, ಸೋಪು ವಾಟರು ಎಲ್ಲ ಐತೆ. ನೋಡಿ ಗೈಸ್ ಇವನೇ ಮತ್ತೆ ಸಾಂಗ್ಸ್ ಹಾಕ್ತೀವಿ ಹಾಗೇರಿಗೆ. ಬ್ಯಾಕ್ ಸೈಡ್ ಅಲ್ಲ ಓಪನ್ ಮಾಡು. ಸೊ ಅದೇ ನೋಡಿ ಗೈಸ್ ಇದೆ. ಕಾಣಿಸ್ತಾ ಇಲ್ಲ, ಕಾಣಿಸಲ್ಲ. ಇದು ನಮ್ಮ ಕಣ್ಣು ಕಾಣಿಸ್ತೈತೆ ಇಲ್ಲ ವಿಡಿಯೋದಲ್ಲಿ. ಕಚ್ಚಿಗೆ ಕೊಡ್ತುಕೊಳ್ಳ ಮಗ ಅವ್ನು ಕಚ್ಚಿಗೆ ಶಾಲೆಗಳ ತರ ಬರ್ತೀರೇನಪ್ಪ ನೀವು? ಮಗ ಕಚ್ಚಿಗೆ ಹಾಕೊಂಡೈತೆ ಒಂದು. ನೋಡಿ ಹಾಂ ನೋಡಿ ಗೈಸ್ ಇಲ್ಲಿ ಏನು ನೇತಾಕವ್ರೆ ನೋಡಿ ಗೈಸ್. ಓ ಅದೇನದು? ಹಾಂ ಇದು ನಮ್ಮ ಗುಂಪಲ್ಲಿ ಯಾರ್ದೋ ಒಬ್ರದು, ಬೇರೆಯವ್ರದ್ದು ಹಾಕಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಗೈಸ್
ಇದೇ ನವೀನ ಗೈಸ್, ಇದೇ ಗೈಸ್ ಬೆಡ್ ನೋಡಿ ಗೈಸ್. ಏನ್ ರೂಮಾ? ಆದ್ರೆ ನೀಟಾಗಿತ್ತು, ನಾವು ಬಂದ್ಮೇಲೆ ಇದು ನೀಟಾಗಿಲ್ಲ ಅಷ್ಟೇ. ಫ್ಯಾನ್ ಐತೆ ಗೈಸ್, ಎ ಸಿ ಐತೆ, ಆದ್ರೆ ಎ ಸಿ ಆಫ್ ಮಾಡೋರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮಗೆ ಫ್ಯಾನ್ ಇರುತ್ತೆ ಗೈಸ್ ಬಾ ತೋರಿಸ್ತೀನಿ. ನಮ್ಮಿಬ್ರು ಬಿಟ್ಟು ಈ ಬೇವರ್ಸಿ ನನ್ನ ಮಕ್ಳು ಮಾತ್ರ ಇವ್ರಿಗೆ. ಇವ್ರಿಬ್ರು ನೋಡಿ, ದಿನ ಮಲ್ಕೋದು 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ. ಇದು ಮಾಡೋದು ಒಳ್ಳೇದಿತ್ತು. ನಿಮ್ಮ ಅಪ್ಪ ಅಮ್ಮ ಏನಾಯ್ತದೆ ಅಂದ್ರೆ ನಮ್ಗೆ ನೋಡಿ ಇದು ಯಾವ್ದು ಓಬ್ರೈನ್ ಕಾಲೊಂದು ಸಾಂಗ್ ಆಗ್ತಿದೆ. ಮತ್ತೆ ಇನ್ನೊಂದು ಲೈಟ್ ವಿಶೇಷ ಚೆನ್ನಾಗೈತೆ ಇದರಲ್ಲಿ. ಯಾವುದು ನೋಡಿ ಆಫ್ ಮಾಡ್ತಾರೆ, ವೈಟು ಕಲರ್ ಲೈಟು ಗೈಸ್ ಅಷ್ಟೇ ನೋಡಿ ಗೈಸ್. ಮಚ್ಚ 2 ವರ್ಷ ಆಗ್ಬಿಟ್ರು ಏನೋ ಇದ್ದಿಲ್ಲ, ಕಾಶಿ ಮಾಡ್ಬೋದು. 2,500 ಗೈಸ್, ಲಾಸ್ ಇಲ್ಲ. ನಿಮ್ಗೆ ಏನಾರು ಎ ಸಿ ಬೇಕು ಅಂದರೆ 3,000 ಅಮೌಂಟ್ ಆಯ್ತದೆ. ಬೇರೆ ಕಡೆ ಎಲ್ಲ ಕೇಳ್ದೋ, ಆದರೆ ಏನು ಮಾಡ್ತೀರಿ, ಏನು ಮಾಡೋಕ್ಕಾಗಲ್ಲ. ಹಾಂ ಮತ್ತೆ ಇದೆ ಗೈಸ್ ಬೆಡ್ಡು. ಅಯ್ಯೋ ನೋಡಿ ಗೈಸ್, ಎಲ್ಲೋದು ನಮ್ಮ ಕನ್ನಡ ಮಾಡೋಕ್ಕಾಗಲ್ಲ. ನಮ್ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಅಷ್ಟೇ ಗೈಸ್, ವಿಡಿಯೋದ ಗೈಸ್ ನೋಡಿ ಗೈಸ್, ನೋಡಿ ಗೈಸ್ ಬರೀ ತಿಂಡಿ 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 ಅಂತಾನೆ ಇವನು. ಇಲ್ಲ ಬೈದಾನಿಲ್ಲ, ನೋಡಿ ಗೈಸ್ ಇವರು ಮೊಬೈಲು ಎಲ್ಲೋದ್ರು ಗೈಸ್ ಇವ್ ಮಕ್ಕ ನೋಡ್ಕೊಬಿಡಿ ಗೈಸ್. ನೋಡಿ ಗೈಸ್ ಅವ್ನು ಬರೀ ನನ್ನ ಪುಣ್ಯ ಮಾತ್ರ ಈ ಈಗ ಯಾವ ಫಿಲಮ್ ಅಂತ ಕಮೆಂಟ್ ಮಾಡಿ ಗೈಸ್, ಅಷ್ಟೇ ಸಾಕು. ಡಬಲ್ ಆಕ್ಟಿಂಗ್ ಇರ್ಬೋದು. ಸಾರಿ ಫ್ರೆಂಡ್ಸ್, ಅಂದ್ರೆ ಅಭ್ಯಾಸ ಬಲ ಏನು ಮಾಡೋಕ್ಕಾಗಲ್ಲ. ಈಗ ಹೊಸದಾಗೊಂದು ಬ್ಲಾಗ್ ಮಾಡ್ತಿದ್ದೀನಿ, ಎಲ್ಲ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಂ ಯಾರಿದ್ರೆ ಹೇಳ್ಬಿಡು. ನಮಸ್ಕಾರ, ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ಮಾಡಿ ಒಳ್ಳೆ ಕಮೆಂಟ್ ಬಾಬಾ ಇದ್ರಕ್ಕಿಂತ ಬೇಕಾ ಸಾಕ್ಷಿ ನೋಡಿ ಇಲ್ಲಿ. ಓ ಗೈಸ್ ಹಿಂಗೆಲ್ಲ ಆಗಿರ್ಲಿಲ್ಲ, ಪೂರ್ತಿ ಗಲೀಜ್ ಮಾಡಾಕಿದ್ದಾರೆ. ನಿಮ್ಗೆ ಕಾಣಿಸ್ತಾರೆ ಕ್ಯಾಮ್ರಾದಲ್ಲಿ. ಸೊ ಹೊರಗಡೆ ಹೋಗಿ ಇನ್ನೊಂದು ತೋರಿಸ್ತೀವಿ, ನೀವು ಎಂಜಾಯ್ ಮಾಡಿ. ನೋಡಿ ಎಲ್ಲ ಖಾಲಿ, ಫುಲ್ ಖಾಲಿ. ಇಲ್ಲಿ ಅಂತ ದೇವ ಬಂದತ್ತು ಗುರು. ಇಲ್ಲಿ ಒಂದು ಹೊರಗಡೆ ವ್ಯೂ ತೋರಿಸ್ತಿದ್ದಾರೆ, ಸೂಪರ್ ಆಗಿದೆ. ಆ ಕಡೆ ವ್ಯೂ ತೋರಿಸಿದ. ಸೊ ನೀವು ನೋಡ್ತಾ ಇರ್ಬೋದು, ಲೈಟು ಲ್ಯಾಂಪ್ ಎಲ್ಲ ಆನಾಗಿದೆ ಗೈಸ್. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಐತೆ, ಫೆಸಿಲಿಟಿ ತುಂಬ ನೀಟಾಗಿ ವಿಸಿಟ್ ಮಾಡಿರೋರು ಸಖತ್ತಾಗಿ ಗೊತ್ತಿರುತ್ತೆ ನಿಮ್ಗೆ ಹೇಗೆ ಅಂತ, ಹೇಗಿರುತ್ತೆ ಅಂತ. ರೆಸಾರ್ಟು ಹೈಜೆನಿಕ್ ಚೆನ್ನಾಗೈತೆ, ಎಲ್ಲ ತುಂಬ ಚೆನ್ನಾಗೈತೆ. ಅಂದರೆ ಒಳ್ಳೆ ತಣ್ಣನೆ ಒಂದು ವ್ಯೂ ಇದೆ. ತಂಪಾಗಿರುತ್ತೆ ಗೈಸ್ ವ್ಯೂ ಮಾತ್ರ. ಮಾರ್ನಿಂಗ್ ಇನ್ನೂ ಬೇಕಾದ್ರೆ ಒಂದು ವೀಡಿಯೋ ಮಾಡ್ಬೋದು. ಮಂಗಳೂರಿಂದ ಬರೋಷ್ಟೊಳಗಿಲೆ ಫುಲ್ಲು ಸೆಕೆ ಆಗಿತ್ತು, ಇವಾಗ ಸ್ವಲ್ಪ ಕಂಟ್ರೋಲಲ್ಲಿ ಇದ್ದೀವಿ ಅಷ್ಟೇ ಗೈಸ್. ಹೇಳೋದು ಹೇಳಿ ನಿಂಗೆ ಏನು ಏನಿಲ್ಲ ಗೈಸ್, ಅಷ್ಟೇ ಇದು ಹೇಳಿದ್ವಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಧರ್ಮಸ್ಥಳಕ್ಕೆ ಬಂದವರು ಸೌಜನ್ಯ ಮನೆ, ಸೌಜನ್ಯ ಅವ್ರ ಮನೆಗೆ ಹೋಗೋದಂತ ಅರ್ಧ ದಾರಿಗೆ ಹೋದೋ, 1 ಕಿಲೋಮೀಟರ್ ನಡ್ಕೊಂಡು ಹೋದೋ. ನಾವು ಅಂದರೆ ಬೈಕ್ ತಂದಿತ್ತಿಲ್ಲ ಫಸ್ಟ್ ಬೈಕ್ ತಂದಿತ್ತಿಲ್ಲ, ಬೈಕ್ ತಂದಿದ್ರೆ ಹೋಗ್ಬೋದಾಗಿತ್ತು. ನಾವು ಬಂದ್ಬಿಟ್ಟು ನಾನೇ ಬೇಕು, ಒಂದು ಸ್ವಲ್ಪ ನನಗೆ ಭಯ ಆಯಿತು, ಯಾಕಂದ್ರೆ ನನಗೆ ಭಯ ಅಂದರೆ ಸ್ವಲ್ಪ ಜಾಸ್ತಿ ಭಯ ಅಂದ್ರಲ್ಲ, ಅಲ್ಲಿನ ಜನಗಳು ಏನಾದ್ರು ಮಾಡ್ಬಿಡ್ತಾರೆ. ಜನಗಳ ಮೇಲೆ ಏನಾದ್ರು ತಪ್ಪು ತಿಳ್ಕೊಂಡು ಅಲ್ಲಿ ಫೋಟೋ ಎಲ್ಲ ತಗೊಂಡಿದ್ದಂದ್ರೆ ಸೆಲ್ಫಿ ತಗೊಳ್ಳೋದು ಆ ಥರ ಏನು ಮಾಡಿಲ್ಲ ನಾವು. ಇಷ್ಟೇ ಗೈಸ್. ಏನಕ್ಕೆ ಅಂತಂದರೆ ಅದು ನಿಮಗೆ ಗೊತ್ತಿರ್ತದೆ, ಸೌಜನ್ಯ ಅವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಒಂದಿನ ಹೋಗ್ತೀವಿ ಬೈಕಲ್ಲಿ ಬಂದು, ಬೈಕಲ್ಲಿದ್ದಿದ್ರೆ ನಾವು ಹೋಗ್ಬೋದಾಗಿತ್ತು. ನನ್ನ ಒಂದಿನ ತಲೆಗೆಡ್ಸ್ಕೊಬಿಡಿ. ಫ್ರೆಂಡ್ ಆಕ್ಸಿಡೆಂಟಿಂದ ಮನೇಲಿ ಬೈಕ್ ಯಾವುದೂ ಕೊಟ್ಟಿಲ್ಲ, ಬಸ್ಸಲ್ಲೇ ಬಂದಿದ್ವಿ. ಮನೇಲೆಲ್ಲೂ ಬೈಕರಾಗಿದ್ರೆ ಮನೇಲೇ ಕಳಿಸ್ತಿದ್ದಿಲ್ಲ ಗೈಸ್, ಅಷ್ಟೇ. ಎಲ್ಲ ಮಲಗಿದ್ದಾರೆ. ಈ ಪೂರ್ತಿ ಈ ರೂಮು ಇದ್ದಾರೆ, ಈ ರೂಮ್ ಇದ್ದಾರೆ, ಇಲ್ಲಿ ನಾವಿದ್ದೀವಿ.
ಮತ್ತು ಇದು ಎಲ್ಲ ಪೂರ್ತಿ ಇದೆ. ಹೋದ್ರೆ ಕೆರೆ ಕಿತ್ತೊಂಬಿಡಿಬೋದು ನಾವು ಮಾಡ್ಕೊಂಡ್ಬಿಡೋದ ಗೈಸ್. ಹೋಗ್ತಾರೆ ವೀಡಿಯೋ ಮಾಡ್ತಾರೆ, ಹಾಗೆ ಚಪ್ಲೇಟ್ ಬಿಡೋದು ಗ್ಯಾರಂಟಿ. ಯಾಕಂದರೆ ನಾವು ಮಲಗಿರೋದಕ್ಕಿಂತ ಹೆಚ್ಚಾಗಿ ಓಡಾಡ್ತಿರೋದು ಜಾಸ್ತಿ. ಟೈಮ್ ಆಗೈತೆ ಮನೆ. ಸೊ ಅಣ್ಣ ಅಲ್ಲೇ ಪ್ಯಾಕಿಂಗ್ ಆಯ್ತು. ನೋಡಿ ಅಣ್ಣ ಫುಲ್ ಪ್ಯಾಕಿಂಗ್ ಆಗ್ಬಿಟ್ಟು ಆಗಲೇ ಹೊರಡಕ್ಕಿದ್ದಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಇದು